ಅವ್ರ ಪಾರ್ಟಿ ಆರೋಪ ಮಾಡಿದರು, ಕಾಂಗ್ರೆಸ್ಸಿಗರು ಇವ್ರು 60 ತೊಗೊಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ನು 100 ಆಗ್ಬೋದೇನೋ, ₹100 ಕೊಟ್ಟರೆ ₹100 ಭ್ರಷ್ಟಾಚಾರಕ್ಕೆ ಹೋಗಿಬಿಡುವಂಥದ್ದು, ಅದೇನು ದೂರ ಇಲ್ಲ. ಕೆಲವು ಕಡೆ ಕೆಲಸ ಆಗಲ್ಲ, ದುಡ್ಡು ಹೊಡೆದು ಹೋದಂಥ ಮಂದಿನೂ ಇದ್ದಾರೆ, ಜೊತೆ ಅಧಿಕಾರಶಾಹಿಗಳು ಇದ್ದಾರೆ, ಮತ್ತು ರಾಜಕಾರಿಗಳಂತೂ ಅದೇ ಕೆಲಸ ಮಾಡ್ತಾಯಿದ್ದಾರೆ. 224 ಮಂದಿ ಕೂಡ ಇದು CT ರವಿ ಇದು ಮಾಡ್ಕೊಂಡು ಹೇಳಿದ್ದನ್ನು, ಹೌದಪ್ಪ ನಾನು ಮಾಡಿಲ್ಲ. ವಿಜೇಂದ್ರ ಅವರು ಹೇಳ್ಕೊಳ್ಳಿದ್ದನ್ನು ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ಸುನೀಲ್ ಕುಮಾರ್ ಅವರು ಹೇಳ್ಕೊಳ್ಳಿ, ನಿಖಿಲ್ ಕುಮಾರ್ ನಮ್ಮ ಕುಮಾರಸ್ವಾಮಿ ಅವ್ರ ಮಗನೂ ಹೇಳ್ಕೊಳ್ಳಿ, ಸ್ವತಃ ಸಿದ್ದರಾಮಯ್ಯರು ಹೇಳ್ಕೊಳ್ಳಿ, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರವನ್ನು ಪೋಷಿಸಿಕೊಂಡು ಬಂದವರ, ಬೆಳೆಸ್ಕೊಂಡು ಬಂದವ್ರನ್ನ ಅನ್ನೋದರಲ್ಲಿ 2 ಮಾತಿಲ್ಲ. ಹೀಗಾಗಿ ಇವತ್ತು ಯಾರು ಹೆಚ್ಚು ಭ್ರಷ್ಟರು, ಯಾರು ಕಡಿಮೆ ಭ್ರಷ್ಟರು ಅನ್ನೋ ಮಾತಿಲ್ಲ. ಈಗ ಇರುವಂಥದ್ದು ಈ ಭ್ರಷ್ಟಾಚಾರ ಉಳಿಸೋ ನೀವೇನು ಮಾಡ್ತೀರಿ ಅಂತ ಜನಸಾಮಾನ್ಯರಿಗೆ ಕೇಳೋ ಪ್ರಸಂಗ ಬಂದುಬಿಟ್ಟದು. ಯಾಕಂದರೆ ಯಾವುದೇ ಕೆಲಸ ಆಗಲಿ, ಇವತ್ತು ಯಾವುದೇ ಕೆಲಸ ಆಗಬೇಕಾಗಿತ್ತು, ಸರ್ಕಾರಿ ಕೆಲಸ ಆಗಲಿ ಮತ್ತೇನೂ ಆಗಲಿ, ನೀವು ಕೊಡೋದು ಅದು ಆಗೋದೇ ಇಲ್ಲ ಅನ್ನೋ ಹಂತಕ್ಕದ ಪೂರ ಹಂತ ಪ್ರಶ್ನೆನಿಲ್ಲ. ನೀವಿಲ್ಲ ಅಂದರೆ ಇಲ್ಲ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಎಲ್ಲ ನೆಲೆಯಲ್ಲಿ ನಾವು ಇವತ್ತು ರಾಯರೆಡ್ಡಿ ಅವರು ಹೇಳಿದ ಮಾತುಗಳು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅವರು ಕಿತ್ತು ಹಾಕೋಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಸ್ವತಃ ಮುಡಾದಲ್ಲಿ ಅವರು ತಿಳ್ಕೊಂಡಿದ್ದಾರೆ, ವಾಲ್ಮೀಕಿ ಹಗರಣದಲ್ಲಿ ತಿಳ್ಕೊಂಡಿದ್ದಾರೆ, ಮತ್ತು ಹಿಂದಿನ ಬಂದಂಥ ನಿಮಗೆ ಗೊತ್ತದ ಅರ್ಕಾವತಿ, ಹೀಗೆ ಅದು ಪೂರ್ತಿ ನಷ್ಟಾಂಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದಿನವ್ರಿಗಿದು ಕಡಿಮೆ ತಿಂತೀವಿ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಇದು ಮಾತ್ರ ಒಪ್ಪುವಂಥ ವಿಷಯ. ಅದಕ್ಕೆ ರಾಯರೆಡ್ಡಿ ಅವರು ಹೇಳಿದಂಥ ಮಾತಿನಲ್ಲಿ ವಾಸ್ತವಗಳಿದ್ದಾವೆ, ಇಲ್ಲಂತೂ ಅಲ್ಲ. ಆದರೆ ಭ್ರಷ್ಟಾಚಾರ ಉಳಿಸೋಕೆ ನಾವೇನು ಮಾಡಬೇಕು, ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವು ಭ್ರಷ್ಟದ್ರಿ, ನೀವು ಬಂದು ಏನು ಮಾಡೋದಿಲ್ಲ, ನೀವು ಭ್ರಷ್ಟಾಚಾರ ಮಾಡೋದಲ್ಲ. ಈಗ ಸದ್ಯ ನಿಮಗೆ ಅಧಿಕಾರ ಕೊಟ್ಟರೆ ಬಟ್ ನಿಮ್ಮ ಅಧಿಕಾರ ಅದ ಸೆಂಟ್ರಲ್ದಲ್ಲೇ ಯಾವ ಡಿಪಾರ್ಟ್ಮೆಂಟು ಭ್ರಷ್ಟಾಚಾರ ಇಲ್ಲದಂತ ಅದಪ್ಪ ಅಂತ ನೀವು ಉತ್ತರ ಕೊಡಬೇಕಾಗ್ತದೆ. ಇವತ್ತು ಇನ್ನೊಬ್ರಿಗೆ ಬಟ್ಟೆ ಮಾಡಿ ತೋರಿಸ್ಬೋದು, ಇನ್ನೊಬ್ರಿಗೆ ಕೈ ಮಾಡಿ ತೋರಿಸ್ಬೋದು, ನೀವೇನಿದ್ದೀರಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಓಡಿಸೋದು ಅಷ್ಟು ಸುಲಭಿಲ್ಲ, ಅದು ಸಾಧ್ಯದ ಮಾತು ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕಾಗಿದೆ. ಅದಕ್ಕಾಗಿ ಇವತ್ತು ಯಾರ ಮಾತು ಯಾರ್ದು ಮಾತು ಅಲ್ಲ ಅನ್ನೋಕ್ಕಿಂತಲೂ ರಾಯರೆಡ್ಡಿ ಅವರು ಹೇಳಿದಂತೆ ಕೆಲವೊಂದು ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅವರು ಈ